ಸಚಿವ ಬಿ ನಾಗೇಂದ್ರ ವಿರುದ್ಧ ಬಿಜೆಪಿ ಸಮರ. ರಾಜೀನಾಮೆಗೆ ಆಗ್ರಹಿಸಿ ಮುಂದುವರೆದ ಬಿಜೆಪಿಯ ಪ್ರತಿಭಟನೆ. ಕಪ್ಪು ಬಟ್ಟೆ ಧರಿಸಿ ವಿಧಾನಸೌಧದಲ್ಲಿ ಕಮಲ ಪಡೆ ಆಕ್ರೋಶ. ಬ್ಲಾಕ್ ಟಿ ಶರ್ಟ್ ಧರಿಸಿ ಬಂದ ಶಾಸಕರಿಗೆ ವಿಧಾನಸೌಧಕ್ಕೆ ಪ್ರವೇಶ ನಿರಾಕರಣೆ. ಮಾರ್ಷಲ್ಗಳಿಂದ ಒಳ ಹೋಗದಂತೆ ತಡೆ. ಕೆಲಕಾಲ ವಾಗ್ವಾದದ ಬಳಿಕ ಒಳ ಪ್ರವೇಶ. ಬಿಜೆಪಿಯವರು ಚರ್ಚೆಗೆ ಬರುವುದಕ್ಕೆ ಸಿದ್ಧರಿಲ್ಲ. ಇದೊಂದು ವಿಚಾರ ಇಟ್ಕೊಂಡು ಸದನದ ಸಮಯ ಹಾಳು ಮಾಡುತ್ತಿದ್ದಾರೆ. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಸಚಿವ ನಾಗೇಂದ್ರ ಕೌಂಟರ್. ಆಡಳಿತಾರೂಢ ಕಾಂಗ್ರೆಸ್ನಿಂದಾನು ಪ್ರತಿಭಟನಾ ಅಸ್ತ್ರ. ಸದನದಲ್ಲಿ ಚರ್ಚಿಸೋಕೆ ಸಹಕರಿಸುತ್ತಿಲ್ಲ ಅಂತ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗ ಧರಣಿ. ಪ್ರತಿಭಟನೆಯಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕರು ಭಾಗಿ. ಕಲಬುರಗಿಯಲ್ಲಿ ಆಂಜನೇಯ ದೇವಸ್ಥಾನ ಉದ್ಘಾಟನೆಯಲ್ಲಿ ರಾಜಕೀಯ. ದೇಗುಲ ಉದ್ಘಾಟನೆ ವೇಳೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಕಿತ್ತಾಟ. ಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ. ದೇವಸ್ಥಾನದ ಆವರಣದಲ್ಲಿ ಜಾಫರ್ ಎಂಬಾತನಿಂದ ಮೂತ್ರ ವಿಸರ್ಜನೆ. ಪ್ರಶ್ನಿಸಿದ ಯುವಕರಿಗೆ ಅವಾಚ್ಯವಾಗಿ ನಿಂದನೆ. ಹಾವೇರಿಯ ಶಿಗ್ಗಾವಿ ಪಟ್ಟಣದಲ್ಲಿ ಘಟನೆ. ಠಾಣೆ ಮುಂದೆ ಹಿಂದೂ ಸಂಘಟನೆಗಳ ಪ್ರತಿಭಟನೆ. ಶ್ರೀರಂಗಪಟ್ಟಣ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಎಡವಟ್ಟು. ತಾಯಿಯ ಹುಟ್ಟುಹಬ್ಬಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕ ಆಯೋಜನೆ. ಲೇಡಿ ಪಾತ್ರಧಾರಿಗಳಿಗೆ ಆಸ್ಪತ್ರೆಯೇ ಮೇಕಪ್ ಕೊಠಡಿ. ಹಾಸ್ಪಿಟಲ್ನಲ್ಲಿ ಸೊಂಟ ಬಳುಕಿಸಿ ರೀಲ್ಸ್. ಚಿತ್ರದುರ್ಗದ ಹಿರಿಯೂರಲ್ಲಿ ಭೀಕರ ಆಕ್ಸಿಡೆಂಟ್. ಚಾಲಕನ ನಿಯಂತ್ರಣ ತಪ್ಪಿ ಚರಂಡಿಗೆ ಉರುಳಿದ ಬಸ್. ಅಪಘಾತದಲ್ಲಿ ಸ್ಥಳದಲ್ಲೇ ಇಬ್ಬರು ಸ್ಪಾಟ್ ಡೆತ್. ಗಾಯಗೊಂಡ 15 ಮಂದಿ ಜಿಲ್ಲಾಸ್ಪತ್ರೆಗೆ ಶಿಫ್ಟ್. ಇದ್ದಕ್ಕಿದ್ದಂತೆ 5:30 ಸುಮಾರಿಗೆ ಬಸ್ ಅಪಘಾತದ ಅನುಭವ. ಬಸ್ನಲ್ಲಿ ಕೂಗಾಡ್ತಾ ಇದ್ದ ನಮ್ಮನ್ನ ಕೆಲವರು ಗಾಜು ಒಡೆದು ರಕ್ಷಣೆ ಮಾಡಿದ್ರು. ಅಪಘಾತದ ಕರಾಳತೆಯನ್ನ ಬಿಚ್ಚಿಟ್ಟ ನರ್ಸಿಂಗ್ ವಿದ್ಯಾರ್ಥಿನಿಯರು. ಬೆಂಗಳೂರಲ್ಲಿ ಅಕ್ರಮವಾಗಿ ಹಣದ ಸಾಗಾಟ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಂದ ಪೊಲೀಸರಿಗೆ ಮಾಹಿತಿ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಾರ್ ಅಡ್ಡಗಟ್ಟಿ 9 ಕೋಟಿ ರೂಪಾಯಿ ವಶಕ್ಕೆ. ಮದುವೆಯಾದ ಮಹಿಳೆಗೆ ಪಾಗಲ್ ಪ್ರೇಮಿಯ ಕಾಟ. ಕಿರಣ್ ಎಂಬಾತನ ಕಿರುಕುಳ ತಾಳೂಕಾಗದೆ ಗೃಹಿಣಿ ಕವಿತಾ ಸೂಸೈಡ್. ಪ್ರಕರಣ ದಾಖಲಿಸಿ ಆರೋಪಿ ಕಿರಣ್ ಬಂಧಿಸಿದ ಇಂದಿರಾನಗರ ಪೊಲೀಸರು. ಶಾಲಾ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇದೆಯಾ ವೈಟ್ನರ್ ನಶೆ. ಹುಬ್ಬಳ್ಳಿಯ ಆರೋಡ ನಗರದಲ್ಲಿ ಹರಿದಾಡ್ತಾ ಇದೆ ಆತಂಕಕಾರಿ ದೃಶ್ಯ. ಬಟ್ಟೆಯಲ್ಲಿ ವೈಟ್ನರ್ನ ಹಾಕೊಂಡು ವಾಸನೆ ಸವಿತಾ ಇರೋ ವಿದ್ಯಾರ್ಥಿಗಳು. ಮಳೆಯ ಅಭಾವದಿಂದ ಬೆಳೆ ಕಳ್ಕೊಳ್ಳುವ ಭೀತಿಯಲ್ಲಿ ಅರಭಾವಿ ರೈತರು. ಅಧಿವೇಶನದಿಂದ ದೂರ ಉಳಿದು ರೈತರ ನೆರವಿಗೆ ಧಾವಿಸಿದ ಬಾಲಚಂದ್ರ ಜಾರಕಿಹೊಳಿ. ಬೈಕ್ನಲ್ಲಿ ಸುತ್ತಾಡಿ ಸ್ವಂತ ಖರ್ಚಿನಲ್ಲಿ ಘಟಪ್ರಭಾ ಕಾಲುವೆ ದುರಸ್ತಿ. ಕಬಿನಿ ಡ್ಯಾಂನಿಂದ ತಮಿಳುನಾಡಿಗೆ ಮತ್ತಷ್ಟು ನೀರು ರಿಲೀಸ್. ಒಂದೇ ವಾರಕ್ಕೆ 9 ಅಡಿ ನೀರು ಬಿಟ್ಟ. ಕೇವಲ 75 ಅಡಿಗೆ ಇಳಿದ ಜಲಾಶಯದ ನೀರಿನ ಮಟ್ಟ. ತುಂಗಭದ್ರಾ ನೀರು ಒಯ್ಯುವುದಕ್ಕಾಗಿ ಕೆರೆ ಅಗೆದು ಪೈಪ್ಲೈನ್. ಎಂಎಸ್ಪಿಎಲ್ ಖಾಸಗಿ ಕಂಪನಿ ವಿರುದ್ಧ ಆರೋಪ. ಕಂಪನಿಯ ಸ್ವಾರ್ಥಕ್ಕಾಗಿ ಐತಿಹಾಸಿಕ ಗರಗ ಕೆರೆಗೆ ಧಕ್ಕೆ. ಸ್ಥಳೀಯರ ಆಕ್ರೋಶ. ಶಿವಮೊಗ್ಗದ ಕೂಡ್ಲಿಗೆರೆ ಸಮೀಪ ರಸ್ತೆ ಅಪಘಾತ. ಅಡಿಕೆ ತೋಟಕ್ಕೆ ನುಗ್ಗಿದ ಖಾಸಗಿ ಬಸ್. 15ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಗಾಯ. ಆಸ್ಪತ್ರೆಗೆ ದಾಖಲು. ಚಿಕ್ಕಪೇಟೆಯಲ್ಲಿ ರಾತ್ರಿ ಇದ್ದ ಮರ ಬೆಳಗ್ಗೆ ನಾಪತ್ತೆ. ಮರ ಇದ್ದ ಕುರುಹು ಇಲ್ಲದಂತೆ ಕೃತ್ಯ. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಸ್ಥಳೀಯರ ಆಗ್ರಹ. ಉತ್ತರ ಪ್ರದೇಶದಲ್ಲಿ ಭಾರೀ ಮಳೆಗೆ ಉಕ್ಕಿ ಹರಿದ ಗಂಗಾ ಯಮುನಾ. ತಗ್ಗು ಪ್ರದೇಶಗಳು ಮುಳುಗಡೆ. ಮನೆಗಳು ಜಲಾವೃತ. ಗಂಗಾ ನದಿ ತೀರದ ಪ್ರಯಾಗ್ರಾಜ್ನಲ್ಲಿ ಪ್ರವಾಹದ ಎಚ್ಚರಿಕೆ. ರಾಕಿಂಗ್ ಸ್ಟಾರ್ ಯಶ್ ಕ್ರೇಜ್ ಶುರು. ಬುಕಿಂಗ್ ಓಪನ್ ಆಗ್ತಾ ಇದ್ದ ಹಾಗೆ ಟಾಕ್ಸಿಕ್ ಟಿಕೆಟ್ಗಳು ಸೋಲ್ಡ್ ಔಟ್. ಅರ್ಲಿ ಮಾರ್ನಿಂಗ್ ಶೋಗಳೆಲ್ಲ ಹೌಸ್ಫುಲ್. ವಿಶ್ವ
ವಿಶ್ವದೆಲ್ಲೆಡೆ ಟಾಕ್ಸಿಕ್ ಅಬ್ಬರ, ನಿರೀಕ್ಷೆಗೂ ಮೀರಿದ ರೆಸ್ಪಾನ್ಸ್. ಉತ್ತರ ಅಮೆರಿಕ, ಆಸ್ಟ್ರೇಲಿಯಾ, ಜರ್ಮನಿಯಲ್ಲೂ ಕ್ರೇಜ್, ವಿದೇಶಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಟಿಕೆಟ್ ಸೇಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.